ನಮಸ್ತೆ, ನಾನು ಬಸವರಾಜ್. ಡಿ.ಕೆ. ಶಿವಕುಮಾರ್ ಅವರ ಒಂದು ಎಡವಟ್ಟು 2028 ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಮೇಲೆ ಬಹುದೊಡ್ಡ ಪರಿಣಾಮ ಬೀರಲಿದೆ ಅನ್ನುವಂಥದ್ದು ದಾವಣಗೆರೆ ದಕ್ಷಿಣದ ರಿಸಲ್ಟ್ ನ ಮೇಲೆ ನಿಂತಿರುವಂತಹ ಒಂದು ವಿಚಾರ. ಏನಾಗತ್ತೆ ರಿಸಲ್ಟ್ ನೋಡಿ, ಇನ್ನು ರಿಸಲ್ಟೇ ಬಂದಿಲ್ಲ. ಆಗ್ಲೇ ಅಲ್ಪಸಂಖ್ಯಾತರ ವಿರುದ್ಧ ಕಾಂಗ್ರೆಸ್ ಪಕ್ಷ ಕೂಡ ರೊಚ್ಚಿಗೆದ್ದು ನಿಂತಿರುವಂತದ್ದು ಕಾಂಗ್ರೆಸ್ನ ನಾಯಕರು. ಟಿಕೆಟ್ ಕೊಡಲ್ಲ, ಆದ್ರೆ ಓಟ್ ಹಾಕ್ಬೇಕು. ಓಟ್ ಹಾಕ್ಲಿಲ್ಲ ಅಂದ್ರೆ ನೀವು ನಮ್ಮ ಸ್ನೇಹಿತರೇ ಅಲ್ಲ, ನೀವು ಭಾರತೀಯರೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿನ ಬೂತ್ ಏಜೆಂಟ್ಗಳು ಆಕ್ರೋಶ ವ್ಯಕ್ತಪಡಿಸ್ತಿರುವಂತದ್ದು. ತೀರಾ ನೋಡಿ ಹೇಗಾಗುತ್ತೆ ಅಂದ್ರೆ, ಅಹಿಂದ ಅಂತ ಹೇಳೋ ಕಾರಣಕ್ಕೆ, ಕಾಂಗ್ರೆಸ್ ನಿಮ್ಮನ್ನ ಕಾಪಾಡುತ್ತೆ ಅನ್ನೋ ಕಾರಣಕ್ಕೆ ನೀವು ಓಟ್ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದ್ರೆ ನೀವು ಸರಿ ಇಲ್ಲ. ಆಫ್ರಿಕನ್ ನಿಗ್ರೋಗಳನ್ನ ಏನು ಮಾರಾಟ ಮಾಡ್ತಿದ್ರಲ್ಲ, ಈಗ ಅಲ್ಪಸಂಖ್ಯಾತರ ಮತಗಳಿಗೂ ಆಫ್ರಿಕನ್ ನಿಗ್ರೋಗಳನ್ನ ಮಾರ್ತಿದ್ದಂತಹ ರೀತಿ ನೀತಿಗೂ ವ್ಯತ್ಯಾಸನೇ ಇಲ್ದಂಗ ಆಗೋಯ್ತು. ಅವ್ರಿಗೆ ಪ್ರತಿಫಲ ಇಲ್ಲ, ಅವ್ರಿಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ, ಓಟ್ ಮಾತ್ರ ಹಾಕ್ಬೇಕು. ಹಾಕ್ಲಿಲ್ಲ ಅಂದ್ರೆ ನೀವು ಸರಿ ಇಲ್ಲ. ನೋಡಿ, ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ ಎಡವಟ್ಟು ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಕಾರಣ ಇಬ್ರು ಪ್ರಭಾವಿ ನಾಯಕರು, ಅದರಲ್ಲೂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರ ಒಂದು ಹೇಳಿಕೆ. ಸುಮಾರು 20% ವ್ಯತ್ಯಾಸ ಆಗಿರೋ ಸಾಧ್ಯತೆ ಇದೆ, ನಮ್ಗೆ ಲೀಡ್ ನ ಮೇಲೆ ಪರಿಣಾಮ ಬೀರಬಹುದು. ಇದನ್ನ ಎಸ್ ಮಲ್ಲಿಕಾರ್ಜುನ್ ಅವರು ಅವರನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಮನವೊಲಿಸುವ ಪ್ರಯತ್ನ ಮಾಡಬೇಕಿತ್ತು, ಮುಂದೆ ಕೂಡ ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಇದರ ಅರ್ಥ ದಾವಣಗೆರೆ ದಕ್ಷಿಣದಲ್ಲಿ ನಿರೀಕ್ಷಿಸಿದ ರಿಸಲ್ಟ್ ಬರುವ ಸಾಧ್ಯತೆ ತೀರಾ ವಿರಳ. ಎರಡನೇದು, ಇಂಟರ್ನಲ್ ಸರ್ವೆ ಕೂಡ ಆಘಾತಕಾರಿ ವಿಚಾರಗಳನ್ನ ಕೊಟ್ಟಿದೆ, ಮಾಹಿತಿಯನ್ನ ಕೊಟ್ಟಿದೆ, ಹೊರಹಾಕಿದೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಲ್ಲಿ ಈಗ ತಳಮಳವನ್ನ ಸೃಷ್ಟಿಸಿದೆ. ಮಾಡ್ಕೊಂಡಂತಹ ತಪ್ಪು ಯಾರದ್ದು, ಮಾಡಿದ್ದು ತಪ್ಪು ಯಾರು? ಇನ್ನು ಮುಖ್ಯ ವಿಚಾರ, ಸಲೀಂ ಅಹಮದ್ ವಿಧಾನ ಪರಿಷತ್ನ ಸರ್ಕಾರದ ಮುಖ್ಯ ಸಚೇತಕರು. ನಮ್ಮ ಅಭ್ಯರ್ಥಿ ಸೋಲಬಹುದು ಅನ್ನುವ ಧಾಟಿಯಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಹೇಳಿಕೆ ಕೂಡ ಸಮರ್ಥ ಪಾಲಿಗೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನೇ ಹೇಳ್ತಿದೆ. ಇನ್ನೂ ಮುಖ್ಯ ವಿಚಾರ ಏನಂದ್ರೆ, ದಾವಣಗೆರೆ ದಕ್ಷಿಣದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರ ಅತ್ಯಾಪ್ತ, ಅಲ್ಪಸಂಖ್ಯಾತರ ಅಸಲಿ ನಾಯಕ, ನಿಜ ನಾಯಕ. ಒಂದು ವೇಳೆ ಕಾಂಗ್ರೆಸ್ ಮಾಡಬಹುದಾದ ದೊಡ್ಡ ತಪ್ಪಿಗೆ, ಡಿ.ಕೆ. ಶಿವಕುಮಾರ್ ಅವರು ಮಾಡಿದ ಅತಿ ದೊಡ್ಡ ತಪ್ಪಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತೆಗೆದುಕೊಂಡ ಸರ್ವಾಧಿಕಾರಿ ಧೋರಣೆಯ ಕಾರಣಕ್ಕೆ ಸಮರ್ಥ ಸಂಕಷ್ಟ ಎದುರಿಸಬಹುದು. 2028ಕ್ಕೆ ಇದು ಬಹುದೊಡ್ಡ ಸಂಚಕಾರ ಕಾಂಗ್ರೆಸ್ಗೆ ಆಗಬಹುದು. ಕಾರಣ ಇಷ್ಟೇ, ಜಮೀರ್ ಅಹಮದ್ ಖಾನ್ ಅವರು ಏನು 13 ಪಕ್ಷೇತರ ಅಭ್ಯರ್ಥಿಗಳಿದ್ರು, ಮುಸಲ್ಮಾನ ಸಮುದಾಯದ ಅಭ್ಯರ್ಥಿಗಳು. ಆ ಪೈಕಿ ಒಬ್ಬರಿಗೆ ಫಂಡ್ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೂಡ ಬರ್ತಿರುವಂತದ್ದು. ಯಾರಿರಬಹುದು? ಆ 4 ಜನ ಯಾರು ಅನ್ನೋದನ್ನ ಹೇಳೋಕ್ಕೂ ಮುಂಚೆ ನಿಮ್ಗೆ ಒಂದು ಮುಖ್ಯ ವಿಚಾರ ಹೇಳಬೇಕು. ಕಾಂಗ್ರೆಸ್ ರಾಜ್ಯದಲ್ಲಿ ಸುಮಾರು 75ರಿಂದ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಲಭಕ್ಕೆ ಗೆಲ್ಲಬಹುದು ಅನ್ನುವಂತಹ ವಾತಾವರಣ ಇದೆ ಅಂದ್ರೆ ಅದಕ್ಕೆ ಕಾರಣ ಅಲ್ಪಸಂಖ್ಯಾತ ಮತದಾರರು. ಒಬ್ಬ ನಾಯಕ ಬೇಕೇ ಬೇಕು. ಒಬ್ಬೊಬ್ಬ ನಾಯಕ ಸೃಷ್ಟಿ ಆಗ್ತಾರೆ. ಅವರ ರಾಜಕೀಯ ಅವನತಿಯ ನಂತರ, ಅವಸಾನದ ನಂತರ ಮತ್ತೊಬ್ಬ ನಾಯಕ ಹುಟ್ಟಿ ಬರ್ತಾರೆ. ಅದು ಮಾಮೂಲಿ, ಅದು ಪ್ರಕ್ರಿಯೆ. ಆದ್ರೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರನ್ನ ಒಂದು ವೇಳೆ ಈ ಸೋಲಿನ ಹೊಣೆ ಅವ್ರಿಗೊರ್ಸಿ ಅವರನ್ನ ಶಿಸ್ತು ಸಮಿತಿಯ ಮೂಲಕ ಪಾಠ ಕಲಿಸುವ ಪ್ರಯತ್ನ ಏನಾದ್ರೂ ಮಾಡುವ ತಾಕತ್ತು ಪ್ರದರ್ಶಿಸಿದ್ರೆ, ಆ ದಮ್ ಕಾಂಗ್ರೆಸ್ ಪಕ್ಷಕ್ಕೆ ಇದ್ರೆ, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಇದ್ರೆ ಏನ್ ಮಾಡೋಕ್ಕಾಗುತ್ತೆ? ಕೇರಳದಲ್ಲಿ ಗೆಲ್ಸೋಕೆ ಅವ್ರು ಬೇಕು, ಪಶ್ಚಿಮ ಬಂಗಾಳದಲ್ಲಿ ಗೆಲ್ಸೋಕೆ ಅವ್ರು ಬೇಕು, ತಮಿಳುನಾಡಲ್ಲಿ ಅವ್ರು ಬೇಕು. ದಾವಣಗೆರೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಡಲ್ಲ, ಆದ್ರೆ ಅವರು ಓಟ್ ಹಾಕ್ಬೇಕು. ಯಾಕಂದ್ರೆ ಅವರು ಓಟ್ ಹಾಕುವ ಜೀತಕ್ಕಷ್ಟೇ ಇದ್ದಾರ. ಆ ಸಮುದಾಯದ ಜೆನ್ಜಿ ಮತದಾರರು ಕೇಳ್ತಿದ್ದಾರೆ. ಆಜಾದ್ ನಗರದಲ್ಲಿ ಸುಮಾರು 150 ಜನ ಯುವಕರನ್ನ ಮಾತಾಡ್ಸಿದ್ರೆ ಅದರಲ್ಲಿ 90% ಜನ ಇದೇ ಪ್ರಶ್ನೆಯನ್ನ ಎತ್ತಿರುವಂತದ್ದು.
ಸರಿ, ಡಿ ಕೆ ಶಿವಕುಮಾರ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಎಸ್ ಮಲ್ಲಿಕಾರ್ಜುನ್ ಅವರು, ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಟ್ಟಿಗೆ ಒಂದು ನಿರ್ಧಾರಕ್ಕೆ ಬಂದು ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಕೂಡ ಮನವೊಲಿಸಿ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡ್ಸಿದ್ರು. ಸರಿ, ನಾನು ಆರಂಭದಲ್ಲೂ ಹೇಳ್ತಾ ಬಂದೆ, ಎಲ್ಲೆಲ್ಲಿ ತಪ್ಪುಗಳನ್ನ ಮಾಡ್ಕೊಳ್ತಿದೆ ಅದನ್ನ ತಿದ್ಕೋತಿಲ್ಲ ಅಂತ. ಸರಿಯಾಗಿ ಮಾತಾಡಕ್ ಬರ್ದಿರುವಂತಹ ನಲ್ಪಾಡ್ ಹತ್ರ ಕರೆಸಿ ಗಡ್ಡ ಟೋಪಿ ಇರೋರೆಲ್ಲ ಮುಸಲ್ಮಾನರಲ್ಲ, ಮೌಲ್ವಿಗಳಲ್ಲ ಅನ್ನುವಂತಹ ಧಾಟಿಯಲ್ಲಿ ಹೇಳಿಕೆ ಕೊಡ್ಸೋದ್ರಲ್ಲ, ಆ ತಪ್ಪನ್ನ ತಿದ್ದುವ ಪ್ರಯತ್ನ ಮಾಡಿದ್ರ? ಇನ್ಯಾರೋ ನಾಯಕರು ಬರ್ತಾರೆ, ಮಾಜಿ ಸಂಸದರು, ಗೆಲ್ಲುವ ತಾಕತ್ತು ಬೆಳೆಸ್ಕೊಂಡ ಮೇಲೆ ನೀವು ಟಿಕೆಟ್ ಕೇಳಬೇಕು. ಎಲ್ಲಿ? 80,000 ಮತವರ್ಗ ಇರುವಂತಹ ಕ್ಷೇತ್ರದಲ್ಲಿ. ಸರಿ, ಪಕ್ಷ ಮುಖ್ಯ ಇಲ್ಲಿ ನಾಯಕರಲ್ಲ ಅಂತ ಜಮೀರ್ ಅವರ ವಿರುದ್ಧ ಕಟುವಾಗಿ ಡಿ ಕೆ ಶಿವಕುಮಾರ್ ಅವರು ಟೀಕೆ ಮಾಡಿದ್ರು. ಪ್ರಯೋಜನ ಏನ್ ಬಂತು? ಮತ್ತೊಬ್ಬ ಅಲ್ಪಸಂಖ್ಯಾತ ಸಮಾಜದ ನಾಯಕ ಅಜರುದ್ದೀನ್ ಅವರನ್ನ ಕರೆಸಬೇಕಾಯ್ತು. ಕೊನೆಗೂ ಅವ್ರು ಬೇಕಾಯ್ತಾ? ಇನ್ನೂ ಒಂದು ಮುಖ್ಯ ವಿಚಾರ, ಮುಸ್ಲಿಂ ನಾಯಕತ್ವದಲ್ಲಿ ಇದ್ದಂತಹ ಒಗ್ಗಟ್ಟನ್ನ ಒಡೆದು ಅಲ್ಲಿಗೆ ರಿಜ್ವಾನ್ ಹರ್ಷದ್ ಅವರನ್ನ ಅಥವಾ ಸಲೀಂ ಅಹಮದ್ ಅವರನ್ನ, ಹೀಗೆ ಶಾಂತಿನಗರ, ಶಿವಾಜಿನಗರದ ಶಾಸಕರನ್ನ ಕರೆಸಿ ಜಮೀರ್ಗೆ ಆಲ್ಟರ್ನೇಟಿವ್ ಆಗಿ ಒಂದು ನಾಯಕತ್ವ ಇದೆ ಅನ್ನುವ ಒಡಕು ಮೂಡಿಸಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು. 2028 ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಒಡಕು ಮುಂದುವರೆದ್ರೆ ಕಾಂಗ್ರೆಸ್ಗೆ ಎಷ್ಟು ಲಾಸ್ ಆಗಬಹುದು? ಆಗಬೇಕು. ಮುಸ್ಲಿಮರು ದೇಶದ್ರೋಹಿಗಳು ಅನ್ನುವಂತಹ ಒಂದು ವರ್ಗ, ಅವರು ಮತ ಹಾಕ್ಲಿಲ್ಲ ಅಂದ್ರೆ ಅವರೂ ದೇಶದ್ರೋಹಿಗಳು ಅನ್ನುವಂತಹ ಇದೇ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಬಣದಂತಹ ನಾಯಕರ ವರ್ಗ ಯಾವ ಮೆಸೇಜ್ ಅನ್ನ ಕೊಡ್ತಿದೆ? ಪ್ರಶ್ನಿಸಬೇಕಾದ, ಚರ್ಚಿಸಬೇಕಾದ ವಿಚಾರ. ಈ ನೆಲದಲ್ಲೇ ಹುಟ್ಟಿದವರು ಅವರು, ಭಾರತೀಯರು. ಅವ್ರಿಗೂ ಸಂವಿಧಾನದತ್ತವಾಗಿ ಇರುವಂತಹ ಹಕ್ಕುಗಳು, ಕರ್ತವ್ಯಗಳು ಎಲ್ಲವೂ ಇರುತ್ತೆ. ಅವ್ರಿಗೂ ಕೂಡ ರಾಜ್ಯಾಧಿಕಾರ ಸಿಗಬೇಕಿದೆ. ಅದನ್ನ ನೀಡದೆ ನಾವು ಹೇಳ್ದಂತ ಕೇಳಬೇಕು, ಇಲ್ಲಾಂದ್ರೆ ನಾವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲ್ಲ, ನೀವು ನಮ್ಮವರಲ್ಲ ಅನ್ನುವಂತಹ ಧಾಟಿಯಲ್ಲಿ ಕಾಂಗ್ರೆಸ್ ರಿಸಲ್ಟ್ಗೂ ಮುಂಚೆನೆ ಮಾತಾಡ್ತಿದೆ. ಸೋಲಿನ ಜವಾಬ್ದಾರಿಯನ್ನ, ಸೋಲಿನ ಕಾರಣಗಳನ್ನ ಅಲ್ಪಸಂಖ್ಯಾತರ ಕಡೆ ಬೊಟ್ಟು ಮಾಡಿ ತೋರಿಸ್ತಿದೆ ಅಂದ್ರೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಬಣದ ನಾಯಕತ್ವದ ಕಾಂಗ್ರೆಸ್ ಏನಿದೆ ಅದಕ್ಕೂ ಉಳಿದವ್ರಿಗೂ ಏನ್ ವ್ಯತ್ಯಾಸ ಇದೆ? ಮುಖ್ಯ ವಿಚಾರ, 50,000 ಮತಗಳ ವ್ಯತ್ಯಾಸ ಈ ಸಲ ರಿಸಲ್ಟ್ ನಲ್ಲಿ ಕಾಣಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆ. ಸಮರ್ಥ ಅವರು ಸೋತ್ರೆ ಈ 4 ಜನ ಕಾರಣ ಅನ್ನುವಂತಹ ಪಟ್ಟಿ ರೆಡಿ ಆಗಿರುವಂಥದ್ದು. ಯಾರವರು? ಇನ್ನೂ ಮುಖ್ಯ ಅಂದ್ರೆ SDPI ಈ ಸಲ ಏನೊಂದು 6,000 ತಗೋಬಹುದು ಅಂದ್ಕೊಂಡಿದ್ರು. ಆ ನಂಬರ್ ದೊಡ್ಡದಾಗಬಹುದು. ಕನಿಷ್ಠ 4 ಪಟ್ಟು 5 ಪಟ್ಟು ಹೆಚ್ಚಾದ್ರೂ ಅಚ್ಚರಿ ಇಲ್ಲ. ಈಗ ಅಖಾಡದಲ್ಲಿ 13 ಅಭ್ಯರ್ಥಿಗಳಿದ್ದಾರೆ, ಮುಸಲ್ಮಾನ ಅಭ್ಯರ್ಥಿಗಳು. EVM ನಲ್ಲಿ ಇನ್ನೂ ಇರುವಂತಹ ಸಾದಿಕ್ ಪೈಲ್ವಾನ್. ಇನ್ನು ಮುಖ್ಯ ಅಂದ್ರೆ ಖಾದರ್ ಆದಿಲ್ ಭಾಷಾ, SDPI ನ ಅಫ್ಜರ್ ಕೊಡ್ಲಿಪೇಟೆ ಸೇರಿದಂತೆ 13-14 ಜನ ಏನ್ ಕಣದಲ್ಲಿದ್ದಾರೆ ನೋಡಿ. ಏನೋ ಒಂದು 500,000 ತಗೋಬಹುದಿತ್ತು, ಉಳಿದೆಲ್ಲ ಅಭ್ಯರ್ಥಿಗಳು ಮುಸ್ಲಿಂ ಅಭ್ಯರ್ಥಿಗಳು ಅನ್ಕೊಂಡಿದ್ದಂತಹ ಲೆಕ್ಕ ವೋಟಿಂಗ್ ದಿನ ಬದಲಾಗಿದೆ. ಬೂತ್ ಏಜೆಂಟ್ಗಳು ಹೇಳ್ತಿದ್ದಾರೆ ಸುಮಾರು 80 ಬೂತ್ಗಳು, ಅಲ್ಪಸಂಖ್ಯಾತರ ಪ್ರಾಬಲ್ಯ ಇರುವಂತಹ ಬೂತ್ಗಳು, ಸ್ಪಷ್ಟವಾಗಿ ಹೇಳ್ತಿದ್ದ ಬೂತ್ ಏಜೆಂಟ್ಗಳು ಒಬ್ಬೊಬ್ರು ಕನಿಷ್ಠ 2,000-3,000 ತಗೋಬಹುದು. ಇನ್ನು ಏನು ಜಮೀರ್ ಅವರ ಅತ್ಯಾಪ್ತನಿಗೆ ಫಂಡ್ ಮಾಡಿದ್ದಾರೆ ಅವರು ಅನ್ನುವಂತಹ ಆರೋಪ ಇದೆ. ಆ ಆರೋಪ ಯಾರ ಮೇಲೆ ಇರಬಹುದು? ಆ ಅಭ್ಯರ್ಥಿ ಯಾರಿರಬಹುದು? ಖಾದರ್ ಆದಿಲ್ ಭಾಷಾ ಅವರು ಇರಬಹುದು ಅನ್ನುವಂತಹ ನಿರೀಕ್ಷೆ. ಅವರು ಕೂಡ ದೊಡ್ಡ ಮಟ್ಟದಲ್ಲಿ ನಂಬರ್ ತೆಗೆದುಕೊಂಡಿರೋ ಸಾಧ್ಯತೆ ಇದೆ, ಮತಗಳನ್ನು ತೆಗೆದುಕೊಂಡಿರೋ ಸಾಧ್ಯತೆ ಇದೆ. ಇದಲ್ಲದೆ ಸಾದಿಕ್ ಪೈಲ್ವಾನ್ ಅವರು EVM ಅಲ್ಲಿ ಇರೋ ಕಾರಣಕ್ಕೆ ಅವ್ರಿಗೂ ಒಂದಷ್ಟು ಮತಗಳು ಛಿದ್ರವಾಗಿರಬಹುದು ಅವರ ಹೆಸರಲ್ಲಿ. ಅಲ್ಟರ್ನೇಟಿವ್ ಇಲ್ಲ, ಫೋಟೋ ಇದೆ ಅಥವಾ ಅವ್ರ ಹೆಸರಿದೆ, ನಾವು ಅವ್ರಿಗೆ ಹಾಕ್ತಿವಿ, ಗೆಲ್ಲಿ ಸೋಲಿ ಅನ್ನುವ ಲೆಕ್ಕಾಚಾರದಲ್ಲಿ ಕೊನೆ ಹಂತದಲ್ಲಿ ಪ್ರತಿ ಸಲ 15-20 ಸಾವಿರ ಲೀಡ್ ಕಾಂಗ್ರೆಸ್ಗೆ ಏನ್ ಸಿಕ್ತಿತ್ತು, ಆ ಲೆಕ್ಕಾಚಾರ ಕೂಡ, ಆ ಗೇಮ್ ಕೂಡ ವರ್ಕೌಟ್ ಆಗಿಲ್ಲ. 6 ಗಂಟೆ ಅಂದ್ರೆ 6 ಗಂಟೆ, ಯಾವ ಅವಧಿಗೆ ಮುಗಿಬೇಕಿತ್ತು ವೋಟಿಂಗ್ ಅದು ಮುಗಿದಿದೆ. ಇನ್ನು ಆ 4 ಜನ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಈಗ ಹೊಣೆ ಹೊರಿಸ್ತಿದ್ದಾರೆ, ನಜೀರ್ ಅಹಮದ್ ಅವರ ಮೇಲೆ, ಅಬ್ದುಲ್ ಜಬ್ಬಾರ್ ಅವರ ಮೇಲೆ, ಖಾದರ್ ಆದಿಲ್ ಭಾಷಾ ಅವರ ಮೇಲೆ. ಈ 4 ಜನ ಸೋತ್ರು. ಇವ್ರು 4 ಜನ ಕಾರಣ. ಗೆದ್ರೆ ಯಾರು ಕಾರಣ? ಡಿ ಕೆ ಶಿವಕುಮಾರ್ ಅವರ ಅಥವಾ ಈ ಜಮೀರ್ಗೆ ಅಲ್ಟರ್ನೇಟಿವ್ ಆಗಿ ಹೋಗಿ ನಿಂತಹ ಅತಿರಥ ಮಹಾರಥ ಮುಸ್ಲಿಂ ನಾಯಕರ?
ಇಡೀ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅಂದ್ರೆ ಅಲ್ಪಸಂಖ್ಯಾತರಲ್ಲಿ ಒಂದು ಅಲೆ ಇದೆ, ಸೆಲೆ ಇದೆ, ಅವ್ರ ಬಗ್ಗೆ ಒಲವಿದೆ, ಗೆಲುವಿನ ನಿರೀಕ್ಷೆಗಳಿದಾವೆ ಅವ್ರ ಬಗ್ಗೆ. ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂತ್ಕೊಂಡು ಪೊಟ್ಟು ಹಿಡಿದು ಜಮೀರ್ ಅವರನ್ನ ಉಚ್ಚಾಟಿಸುವ ಪ್ರಯತ್ನಗಳೇನಾದ್ರೂ ಮಾಡಿದ್ರೆ, ಆಂಧ್ರ ಪ್ರದೇಶ ತೆಲಂಗಾಣದ ಮಾದರಿಯಲ್ಲಿ ಅವರು ಜಮೀರ್ ಅಹ್ಮದ್ ಖಾನ್, ರೋಷನ್ ಬೇಗ್ ಅಂತಹ, ಸಿಎಂ ಇಬ್ರಾಹಿಂ ಅಂತಹ ನಾಯಕರು ಒಟ್ಟುಗೂಡಿ ಓವೈಸಿ ಅಂತಹ ಮಾದರಿಯ ವೇದಿಕೆಯನ್ನು ಸೃಷ್ಟಿಸಿದ್ರೆ ಕಾಂಗ್ರೆಸ್ ಸ್ಥಿತಿ ಏನಾಗಬಹುದು ರಾಜ್ಯದಲ್ಲಿ? ಕಷ್ಟ ಇದೆ, ತುಂಬಾ ಕಷ್ಟ ಇದೆ. 50,000 ಲೆಕ್ಕ ಯಾಕೆ ಈಗ ಚರ್ಚೆ ಆಗ್ತಿದೆ ಅಂದ್ರೆ, SDPI ದೊಡ್ಡ ಮಟ್ಟದಲ್ಲಿ ಮತ ಪಡ್ಕೊಂಡಿದೆ. ಖಾದರ್ ಆದಿಲ್ ಪಾಷಾ ಕೂಡ ಅಲ್ಟರ್ನೇಟಿವ್ ಆಗಿ ದೊಡ್ಡ ಮಟ್ಟದಲ್ಲಿ, ಇನ್ನುಳಿದಂತಹ 11 ಅಭ್ಯರ್ಥಿಗಳು, ಮುಸ್ಲಿಂ ಅಭ್ಯರ್ಥಿಗಳು ಸರಿ ಸುಮಾರು 2-3 ಸಾವಿರ ಮತಗಳನ್ನ ವೈಯಕ್ತಿಕವಾಗಿ ಪಡ್ಕೊಂಡಿದ್ರೆ, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರುವ ಮಾತು, ಸಲೀಂ ಅಹಮದ್ ಅವರು ಕೊಡ್ತಿರುವಂತಹ ಸುಳಿವು ಮತ್ತು ಮಾತು ನಿಜ ಆಗಬಹುದು. ಸಮರ್ಥ್ ಅವರು ಸೋತ್ರೆ ಅದು ಅಲ್ಪಸಂಖ್ಯಾತರು ಕಾರಣ ಅನ್ನುವಂತಹ ಚರ್ಚೆ ಏನಿದೆ, ವಾದ ಏನಿದೆ, ನರೇಟಿವ್ ಏನಿದೆ, ಅಲ್ಪಸಂಖ್ಯಾತ ಮತದಾರರು ಎಚ್ಚರಿಕೆ ಹೆಜ್ಜೆ ಇಡಬೇಕು. ಇದು ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತವಾದದ್ದಲ್ಲ. ನಾಳೆ ಹಿಂದುಳಿದವರು, ಅದು ಕುರುಬರು ಇರಬಹುದು ಅಥವಾ ಬೇರೆ ಸಮಾಜಗಳಿರಬಹುದು, ದಲಿತರು ಇರಬಹುದು. ಅರೆ ಅಹಿಂದ ಅಂತೀವಿ, ನೀವು ಕಾಂಗ್ರೆಸ್ಗೆ ಹಾಕಿಲ್ಲ ಅಂದ್ರೆ ಏನರ್ಥ? ಏನ್ ನಿರೀಕ್ಷೆ ಮಾಡಬಹುದು? ಅಹಿಂದ ಅಂದ್ರೆ ಅಭ್ಯರ್ಥಿ ಯಾವುದೇ ಪಕ್ಷದಲ್ಲಿರ್ಲಿ, ಆತ ಅಲ್ಪಸಂಖ್ಯಾತನೋ, ಹಿಂದುಳಿದನೋ, ದಲಿತನೋ ಆಗಿದ್ರೆ ಅವನ ಪರವಾಗಿ ಧ್ವನಿ ಎತ್ತಿದ್ರೆ ಆಲ್ಟರ್ನೇಟಿವ್ ಅಲ್ಲಿ ಯಾರಿದ್ದಾರೆ? ಅಹಿಂದೇತರರು ಯಾರಾದ್ರೂ ಇದ್ರೆ, ಪಕ್ಷ ಯಾವುದೇ ಆಗಿರ್ಲಿ, ಅಹಿಂದ ಸಮುದಾಯಗಳು ಒಟ್ಟುಗೂಡಿ ಪಕ್ಷಾತೀತವಾಗಿ ಯಾರು ಅಹಿಂದ ಇದ್ದಾರೆ ಅವರನ್ನ ಬೆಂಬಲಿಸುವಂತಹ ಪ್ರಯತ್ನಗಳು ಮುಂದಿನ ದಿನಮಾನಗಳಲ್ಲಿ ನಡೆದ್ರೆ ಅಹಿಂದ ಅನ್ನುವಂತಹ ಲೆಕ್ಕಕ್ಕೆ, ಸಿದ್ಧಾಂತಕ್ಕೆ, ವಿಚಾರಕ್ಕೆ ಬೆಲೆ ಇರುತ್ತೆ. ಅದು ಆಗಬೇಕಿದೆ. ಸಮರ್ಥ್ ಅವರ ಸೋಲು ಒಂದು ವೇಳೆ ಆದ್ರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಥಿತಿ ಅತ್ಯಂತ ಕೆಳಕ್ಕೆ ಹೋಗುವಂತಹ ಸಾಧ್ಯತೆಗಳು ಬಂದ್ರೆ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅನ್ನುವಂತಹ ಅಲ್ಪಸಂಖ್ಯಾತರ ಅತಿ ಗಟ್ಟಿತನದ ಗುಣಮಟ್ಟದ ಒಂದು ಟೀಕೆ ಏನು ಬರುತ್ತೆ ಅದು ನಿಜ ಆಗಬಹುದಾ ಅಥವಾ ಅದು ಸತ್ವಯುತವಾದದ್ದು, ಸರಿಯಾದದ್ದು ಅಂತ ಅನ್ಸುತ್ತೆ? ಕಮೆಂಟ್ ಮಾಡಿ.